ಮಾತ್ರ ಒಂದು ಹೆಜ್ಜೆ ನಿನ್ನ ಇಷ್ಟದಂತೆ ಇಟ್ಟು ನೋಡು, ಆಗ ನಿನಗೆ ತಿಳಿಯುತ್ತದೆ ನಿನ್ನವರು ಇದಾರಲ್ಲ ಅವರು ಎಷ್ಟು ನಿನ್ನವರಾಗಿದ್ದಾರೆ ಅಂತ. ಹುಂಜಕ್ಕೆ ಒಬ್ಬ ಮನುಷ್ಯ ಕೇಳ್ತಾನೆ, ಯಾಕೆ ಜನ ನಿನ್ನ ಸುಖವಾಗಿ ಬದುಕಲು ಬಿಡುವುದಿಲ್ಲ, ನಿನ್ನ ಯಾಕೆ ಅವರು ಕೊಯ್ದು ತಿಂದು ಬಿಡ್ತಾರೆ ಅಂತ. ಹುಂಜ ಹೇಳುತ್ತೆ, ಜನರನ್ನ ಯಾರು ಎಚ್ಚರಿಸುವ ಕೆಲಸ ಮಾಡುತ್ತಾರೋ ಅವರ ಪರಿಸ್ಥಿತಿ ಇದೇ ಆಗುತ್ತದೆ ಅಂತ. ಜೀವನದಲ್ಲಿ ಯಾವತ್ತೂ ಇವರಿಗೆ ಮಹತ್ವ ನೀಡದಿರು. ಯಾರು ನಿನ್ನನ್ನು ಒಂದು ಆಪ್ಷನ್ ಅಂತ ತಿಳಿದುಕೊಂಡಿದ್ದಾರೆ. ಸ್ತ್ರೀ, ಪುರುಷ, ಹಣ, ಆಸ್ತಿ, ಅಂತಸ್ತು ಇದರಲ್ಲೇ ಪರಮಾನಂದ ಇದೆ. ಅಂದ್ರೆ ಬುದ್ಧ, ಮಹಾವೀರ ಇವರು ರಾಜನ ಮಕ್ಕಳಾಗಿದ್ದರು ಆ್ಯಂಡ್ ಅವರು ಎಂದೂ ಮನೆಯನ್ನು ಬಿಡುತ್ತಿರಲಿಲ್ಲ. ಜೀವನದಲ್ಲಿ ನೀನು ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದೀಯೋ ಅದು ನಿನ್ನ ನಿರ್ಣಯದ ಒಂದು ಫಲವಾಗಿದೆ. ಯಾವ ದಿನ ನಿನ್ನ ನಿರ್ಣಯವನ್ನು ನೀನು ಬದಲಿಸುತ್ತೀಯೋ ಅಂದೇ ನಿನ್ನ ಜೀವನ ಸಹ ಬದಲಾಗುತ್ತದೆ. ಜೀವನ ಏನು ಅಂತ ತಿಳಿದರೆ ಮನುಷ್ಯ ಒಬ್ಬಂಟಿ ಇದ್ದರೂ ಸಹ ಜಾತ್ರೆಯಲ್ಲಿ ಇದ್ದ ಹಾಗೆ ಫೀಲ್ ಆಗುತ್ತದೆ. ಆ್ಯಂಡ್ ತಿಳಿಯದೇ ಹೋದರೆ ಮನುಷ್ಯನು ಜಾತ್ರೆಯಲ್ಲಿ ಇದ್ದರೂ ಸಹ ಒಬ್ಬಂಟಿಯಾಗಿ ಬಿಡ್ತಾನೆ.